ರಾಷ್ಟ್ರಪತಿ ಭವನದ ಮುಂದೆ ರಾಜ್ಪಥ್ ರಸ್ತೆಯಲ್ಲಿ ದೆಹಲಿಯಲ್ಲಿ ಮೆರವಣಿಗೆ ಆಯಿತು ಕಿನ್ನಾಳ ಕಲೆ. ಅದನ್ನು ನಾಳೆ ಹೇಳ್ತೀನಿ ಅಂತಂದರೆ ಇವತ್ತಿಲ್ಲ. ಅದೇ 2013-2022ರಲ್ಲಿ ಟ್ಯಾಬ್ಲೋ ಪ್ರದರ್ಶನ ಆಯಿತು. ಎಲ್ಲರೂ ನಿಬ್ಬೆರಗಾಗಿ ನೋಡಿದ್ವಿ. ಒಂದು ಗಮನಿಸಿ, 2013ರಲ್ಲಿ ಆ ಟ್ಯಾಬ್ಲೋವನ್ನು ಮಾಡಿದವರು ಕಿನ್ನಾಳ ಕಲಾವಿದರಲ್ಲ, ಒಂದು NGO ಟೆಂಡರ್ ಪಡ್ಕೊಂಡು ಆ ಒಂದು ಕಲೆಯನ್ನು ಮಾಡಿದ್ರು. 2022ರಲ್ಲಿ ಅದೇ ರೀತಿ ಇಲ್ಲಿಯ ಸಣ್ಣ ಪುಟ್ಟ ಕೆಲಸಕ್ಕಾಗಿ ಕಲಾವಿದರನ್ನು ಬಳಸಿಕೊಂಡು ಕೋಟ್ಯಾಂತರ ಅನುದಾನದಲ್ಲಿ ಅದೇ ಟ್ಯಾಬ್ಲೋವನ್ನು ಮಾಡಿ ಪ್ರದರ್ಶನ ಮಾಡಿದ್ರು. ಆ ಕಿನ್ನಾಳದವ್ರಿಗೆ ಗೊತ್ತಿಲ್ಲ ಅದು ಏನದು. ಅವರೇ ಟಿ ವಿಯಲ್ಲಿ ನೋಡಿದ್ರು, ನಮ್ಮ ಕಲೆನ ಇದು, ನಾವು ಮಾಡಿದ್ದ ಇದು, ಮಾಡಿಲ್ಲ ಅವ್ರು ಯಾರು. ಹಾಗಾದರೆ ಕಿನ್ನಾಳ ಕಲೆ ಏನಾಯಿತು? ಯಾರು ಮಾಡ್ತಾ ಇದ್ದಾರೆ ಈಗ? ಮೂಲತಃ ಕಲೆ ಏನಾಯಿತು? ಇವೆರಡೂ ರೋಚಕವಾಗಿರ್ತಕ್ಕಂಥ ಸತ್ಯಗಳನ್ನು ನೋಡಿದರೆ ಮೂಲವಾಗಿರ್ತಕ್ಕಂತಹ ಕಿನ್ನಾಳ ಕಲೆಯ ಸ್ಥಿತಿ ಏನಾಗ್ತಾ ಇದೆ? ವಾಣಿಜ್ಯೀಕರಣ ಆಗ್ತಿದೆಯಾ, ಅಥವಾ ಅದು ಇನ್ನೊಬ್ಬರು ಆಕ್ಯುಪೈ ಮಾಡ್ತಾ ಇದ್ದಾರಾ, ಅಥವಾ ಕಿನ್ನಾಳದ ಹೆಸರನ್ನು ಇಟ್ಟುಕೊಂಡು ನಕಲಿ ಆಗ್ತಾ ಇದೆಯಾ? ಇದೇ ರೀತಿ ಮುಂದುವರೆದರೆ ಕಿನ್ನಾಳ ಮೂಲ ಕಲಾವಿದರ ಸ್ಥಿತಿ ಏನಾದಿತ್ತು ಅಂತಕ್ಕಂಥದ್ದು ಒಂದು ಸಣ್ಣ ಪ್ರಶ್ನೆಯನ್ನು ಮಾಡಿ ಬರ್ತದೆ. ಮತ್ತು ಇವಾಗ ನಡೆದಿರುವಂಥದ್ದು ಹೇಳಿದ್ರೆ ಅದನ್ನು ಬಿಟ್ಬಿಡೋಣ. ಈಗ ಸದ್ಯ ಬೆಂಗಳೂರಿನ ಟರ್ಮಿನಲ್ ಏರ್ಪೋರ್ಟ್ ಟರ್ಮಿನಲ್ನಲ್ಲಿ 2ರಲ್ಲಿ ಗೀತಾಂಜಲಿ ಮೈನಿ ಫೌಂಡೇಶನ್ ಅಂತಕ್ಕಂಥ ಒಂದು ದೊಡ್ಡ ಕಂಪ್ನಿ ಆ ಕಾಂಟ್ರಾಕ್ಟ್ ಹಿಡಿದು ಕಿನ್ನಾಳ ಕಲೆಯನ್ನು ಆರ್ಟ್ ಮಾಡ್ತಾ ಇದೆ. ಅವರು ಕಿನ್ನಾಳ ಆರ್ಟಿಸ್ಟ್ನೇ ಕೇಳ್ತಾರೆ, ನಮಗೆ ಒಂದು ಸಣ್ಣ ಪುಟ್ಟ ಕೆಲಸಕ್ಕಾಗಿ ಇಲ್ಲಿ ಕಲಾವಿದರು ಬೇಕಾಗಿದ್ದಾರೆ, ಒಂದಿಬ್ಬರು ಬರ್ತೀರಾ ಯಾರಾದರೂ ಅಂತ ಕೇಳ್ತಾರೆ. ಏನು ಸರ್ ನೀವು ಏನು ಮಾಡ್ತಾ ಇದ್ದೀರ ಅಲ್ಲಿ ಟರ್ಮಿನಲ್ಲಿ ಅಂತ ಕೇಳಿದರೆ, ನಾವು ಕಿನ್ನಾಳ ಆರ್ಟ್ ಮಾಡ್ತಾ ಇದ್ದೇವೆ ಅಂತ. ಈ ಮೂಲ ಕಲಾವಿದನ ಪರಿಸ್ಥಿತಿ ಏನಾಗಿರ್ಬೇಕು? ಉದ್ಯೋಗ ಉದರಕ್ಕಾಗಿ ಆಯ್ತು ಸರ್ ನಮಗೊಂದು ಸಣ್ಣ ಪುಟ್ಟ ಅಲ್ಲಿ ಕೆಲಸಗಳನ್ನು ಕೊಡ್ತೀರಾ, ಎದರಲ್ಲಿ ಕಿನ್ನಾಳ ಆರ್ಟ್ನಲ್ಲಿ ನಮಗೊಂದು ಸಣ್ಣ ಕೆಲಸ ಕೊಡ್ತೀರಾ ಅಂತ ಹೀನಾಯ ಸ್ಥಿತಿಯಲ್ಲಿ ಒಬ್ಬ ದೊಡ್ಡ ಕಂಪ್ನಿ ಕೇಳ್ತಾರಂತಂದರೆ ನಮ್ಮ ಕಲೆಯ ಸ್ಥಿತಿ ಏನಾಗಿದೆ, ನಮ್ಮ ಕಿನ್ನಾಳ ಸ್ಥಿತಿ ಏನಾಗಿದೆ? ಇದನ್ನು ನಾವು ಎಂದಾದ್ರೂ ಯೋಚನೆ ಮಾಡಿದ್ದೀವ? ಬರೀ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಿನ್ನಾಳ ಕಲೆ ಖ್ಯಾತಿ ಆಯಿತು, ಅದಾಯಿತು ಇದಾಯಿತು. ಅರೆ ಏನಾಯಿತು ಮೂಲ ಕಲೆಯ ಸ್ಥಿತಿ? ಓಕೆ, ಇವು 2 ಪ್ರಶ್ನೆಗಳಾಗಿ ಉಳಿತವೆ. 3ನೇದಕ್ಕೆ ಬರ್ತೀನಿ ನಾನು. ಕಿನ್ನಾಳ ಶಾಲೆಯಲ್ಲಿ ಪಾಠಶಾಲೆಯಲ್ಲಿ ಮೇಷ್ಟ್ರು ಹೇಳ್ತಾರೆ, ಮಕ್ಕಳೇ ನಮ್ಮ ಊರು ಎಂಥದ್ದು ಗೊತ್ತಾ, ಕಿನ್ನಾಳ ಅಂತಾರಾಷ್ಟ್ರೀಯ ಮಟ್ಟದ ಈ ಯೋಜನೆಗಳ ಬಗ್ಗೆ ನೀವೇನಾದರೂ ಮಾಹಿತಿ ಇರ್ತೀವಿ. ನೀವು ಕೂಡ ಈ ಯೋಜನೆಯನ್ನು ಇಂಥದ್ದೊಂದು ಯೋಜನೆಯನ್ನು ಮಾಡಿದರೆ ಮಕ್ಕಳ ಕಲಿಕೆಯ ಪೂರಕ, ಅದ್ರ ಜೊತೆಗೆ ಒಂದು ಡಾಕ್ಯುಮೆಂಟೇಷನ್ ಆಗ್ತದೆ. ಆನಂತರ ಅದೇನಾಗ್ತದೆ ಅಂತಂದರೆ ಒಂದು ನಮ್ಮ ಇಲಾಖೆಗೆ ಅಥವಾ ನಾವು ಮಾಡಿರ್ತಕ್ಕಂಥ ಒಂದು ಇದಕ್ಕೆ ಒಂದು ಪೂರಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮ್ಮನ್ನು ನೋಡಿ ಮತ್ತಷ್ಟು ಜನ ಟೀಚರ್ಸು ಅದನ್ನು ನಡೆಸಲಿಕ್ಕಾಗ್ತದೆ. ಇವತ್ತು ನಾನು ಇದೀಗ ಕಪ್ಪೆ ಅರಹಟ್ಟ ಶಾಸನದ ಬಗ್ಗೆ ಪ್ರಾಜೆಕ್ಟ್ ಮಾಡಿದ್ರು, ನಾಟಕ ಮಾಡಿದ್ರು ಅಂತ ಹೇಳಿದ್ರೆ ಅವರು ಕೊಟ್ಟು ಸುಭಾಷ್ ಸರ್. ಅಂಶಗಳನ್ನು ನಾವು ಅಳವಡಿಸಿಕೊಂಡು ಧೈರ್ಯದಿಂದ ಇದ್ದರೆ ಯಾವುದೇ ಕೋವಿಡ್ ಸೋಂಕು ನಮ್ಮ ಸಮೀಪ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಇಡೀ ಜಗತ್ತನ್ನೇ ಆವರಿಸಿರ್ತಕ್ಕಂಥ ಈ ಒಂದು ಕೋವಿಡ್ ಅನ್ನ ನಿರ್ಮೂಲನೆ ಮಾಡೋದಕ್ಕಾಗಿ ನಾವು ನಮಗೆ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶ ಇಟ್ಕೊಂಡು ನಾಟಕದ ಮೂಲಕ ಹವ್ಯಾಸಿ ತಂಡದವರು ಬಹಳ ಅಪೂರ್ವವಾಗಿರ್ತಕ್ಕಂಥ. ನನ್ನ ಹೆಸರು ಅಭಿಷೇಕ್, ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ ಹನುಮಸಾಗರ. ಇವತ್ತು ಜುಲೈ 14ರಂದು ಏನು ಉಡಾವಣೆಗೊಂಡಿತ್ತಲ್ಲ, ಶ್ರೀಹರಿಕೋಟದ ಸತೀಶ್ ಧವನ್ ಕೇಂದ್ರದಿಂದ ಉಡಾವಣೆಗೊಂಡಿತ್ತಲ್ಲ, ಅದು ಈ ಒಂದು ಭಾರತದ ಕಡೆ ಗಮನ ಹರಿಸುತ್ತಿದೆ. ಏಕೆಂದರೆ ರೋವರ್ ಲ್ಯಾಂಡ್ ಆಗುವುದನ್ನು ನಾವು ಎಲ್ಲರೂ ಬಹಳ ಕುತೂಹಲದಿಂದ ನಮ್ಮ ಶಾಲೆಯಲ್ಲಿ ರೋವರನ್ನು ಚಂದ್ರನ ಅಂಗಳದ ಮೇಲೆ ಇಳಿಸ್ತಾ ಇದೆ. ಅದಕ್ಕಾಗಿ ಇಡೀ ಭಾರತೀಯ ಕೋಟ್ಯಾಂತರ ಜನರು ಇವತ್ತು ಚಂದ್ರಯಾನದ ಕಡೆಗೆ ನೋಡ್ತಾ ಇದ್ದಾರೆ. 6:04 ರೋವರ್ ಚಂದ್ರನ ಕಕ್ಷೆಯ ಮೇಲೆ ಇಳಿದ ತಕ್ಷಣ ಮೊದಲನೇ ಚಿತ್ರ ಅಲ್ಲಿಂದ ರವಾನೆ ಆಗ್ತದೆ. ಇದೆಲ್ಲದನ್ನು ನಮ್ಮ ವಿದ್ಯಾರ್ಥಿಗೆ ತಿಳಿಸೋದಕ್ಕಾಗಿ ನಮ್ಮ ಶಾಲೆಯಲ್ಲಿ ಒಂದು ಸ್ಟುಡಿಯೋ ಮಾಡಿಕೊಂಡು ಇಲ್ಲಿನೇ ನೇರವಾಗಿರ್ತಕ್ಕಂಥ ದೃಶ್ಯವನ್ನು ಇವತ್ತು ನಾವು ತೋರಿಸ್ತಾ ಇದ್ವಿ ಮಕ್ಕಳಿಗೆ. ಯಾವಾಗ ಇಸ್ರೋದಿಂದ ಉಡಾವಣೆ ಆಯಿತು ಅವತ್ತು ಕೂಡ ಎಲ್ಲ ವಿದ್ಯಾರ್ಥಿಗಳು ಕುತೂಹಲದಿಂದ ನೋಡಿ